ಬಂದಿರ್ತೈತೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಮಹದಾಯಿ ನದಿ ಬಗ್ಗೆ. ಮಹದಾಯಿ ನದಿ ಅಂದರೆ ಏನು ಅಂತಂದರೆ ನೋಡಿ, ಮಹದಾಯಿ ನದಿ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತೆ. ವೆಸ್ಟರ್ನ್ ಘಾಟ್ಸ್ ಅಂದರೆ ಭೀಮಗಢ ಅಂತಲೇ ಅಲ್ಲಿ ಹುಟ್ಟುತ್ತೆ, ಕರ್ನಾಟಕದಲ್ಲಿ ಹುಟ್ಟುತ್ತೆ. ಆದರೆ ಅದು ನೆಕ್ಸ್ಟ್ ಹರಿಯೋದೆಲ್ಲ ಗೋವಾದಲ್ಲಿ, ಮಹಾರಾಷ್ಟ್ರದ ಮುಖಾಂತರ ಹರಿದು ನೆಕ್ಸ್ಟ್ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕಕ್ಕೆ ಬಂದು ಅರಬ್ಬಿ ಸಮುದ್ರ ಸೇರ್ಕೊಳ್ಳುತ್ತೆ ನದಿ. ಇದು ಏನಾಗಿದೆ, ಮಹದಾಯಿ ನದಿ ನೀರು ಗೋವಾದವ್ರು ನಮಗೆ ಬೇಕು ಅಂತಾರೆ. ಮಧ್ಯದಲ್ಲಿ ಮಹಾರಾಷ್ಟ್ರದವರು ಏನಾಗಿದೆ, ನಮ್ಮ ಕರ್ನಾಟಕದವರು ಸಾಫ್ಟ್ ಜನ. ಏನು ಅಂತಂದರೆ ಆತ್ಮಾಭಿಮಾನ, ಸ್ವಾಭಿಮಾನ, ಸ್ವಾವಲಂಬನೆ ಎಲ್ಲ ಇದೆ. ವಸುದೈವ ಕುಟುಂಬಕಂ ಅನ್ನೋದನ್ನು ರಕ್ತಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವರು ಅವರಷ್ಟು ಜಗಳ ಆಡೋದಿಲ್ಲ. ಹಾಗಾಗಿ ನಾವು ರಿಸೀವಿಂಗ್ ಎಂಡಲ್ಲಿದ್ದೀವಿ. ಯಾರು ಕಪಾಳ ಕೊಡಿದ್ರೆ ಇನ್ನೊಂದು ಹಲ್ಲು ಕೊಡೋಣ, ಇನ್ನೊಂದು ಕಪಾಳ ಕೊಡೋಣ, ಒಂದು ಹಲ್ಲು ಉಳಿಸಿದ್ರೆ ಇನ್ನೊಂದು ಹಲ್ಲು ಕೊಡ್ಸೋಣ, ಗಾಂಧೀಜಿ ತತ್ವವನ್ನು ಅನುಸರಿಸ್ಕೊಂಡ್ಬಿಟ್ಟಿದ್ವಿ. ಇದೇನಾಗಿದೆ, ನಮ್ಮ ಬದುಕಿಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದು ಹೇಗಾಗಿದೆ ಅಂತ ಹೇಳ್ತೀನಿ ಬನ್ನಿ. ಮಹದಾಯಿ ಅಂತ ಬಂದ ತಕ್ಷಣ ನೋಡಿ, ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತೆ. ಬಯಲು ಪ್ರದೇಶದಲ್ಲಿ ಹರಿತಾ ಕಳಸಾ ಬಂಡೂರಿ ಅಂತ ಎರಡು ಉಪನದಿಗಳಿದೆ. ಅದರಲ್ಲಿ ಅವೆರಡು ಏನಾಗುತ್ತೆ, ಮಲಪ್ರಭಾ ನದಿಗೆ ಬಂದು ಸೇರ್ಕೊಳ್ಳುತ್ತೆ. ಮಲಪ್ರಭಾ ಕೃಷ್ಣ ನದಿಗೆ ಬಂದು ಸೇರ್ಕೊಳ್ಳುತ್ತೆ. ಅಲ್ಲಿಂದ ಮುಂದೆ ಕೃಷ್ಣ ನದಿ ಬಂಗಾಳ ಕೊಲ್ಲಿಗೆ ಸೇರ್ಕೊಳ್ಳುತ್ತೆ, ಆಂಧ್ರದಲ್ಲಿ ಹರಿದ್ಬಿಟ್ಟು. ಓಕೆ, ಅದ್ರದ್ದೇನು ಸಮಸ್ಯೆ ಇಲ್ಲ ನಮಗೆ ಸಮಸ್ಯೆ ಬಂದಿರೋದು ಗೋವಾದವರು, ಮಹಾರಾಷ್ಟ್ರದವರು ಮತ್ತು ಕರ್ನಾಟಕ. ಮಹದಾಯಿ ಅಂತ ಬಂದ ತಕ್ಷಣ ಈ ಮೂರು ರಾಜ್ಯಗಳವರು ಕಿತ್ತಾಡ್ತೀವಿ, ನಮಗೆ ನೀರು ಬೇಕು ಅಂತ. ನೀರಿನ ಉಪಯೋಗಗಳನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಮೊಟ್ಟ ಮೊದಲನೇದಾಗಿ ವ್ಯವಸಾಯಕ್ಕೆ ಉಪಯೋಗಿಸ್ಬೋದು. ವ್ಯವಸಾಯಕ್ಕೆ ಅಂತ ಬಂದ ತಕ್ಷಣ ನೋಡಿ, ಕರ್ನಾಟಕದಲ್ಲಿ ಮಹದಾಯಿ ನದಿ ಬಯಲು ಪ್ರದೇಶದಲ್ಲಿ ಭಾಳ ಹರಿಯುತ್ತೆ. ಉತ್ತರ ಕರ್ನಾಟಕ ಅಂತಂದರೆ ಬೀದರ್, ಗುಲ್ಬರ್ಗ, ರಾಯಚೂರು ಇದರಲ್ಲೆಲ್ಲ ನಾಲೆಗಳು ಇದು ಮಾಡಿಕೊಂಡು ನಾವು ನೀರನ್ನ ಯೂಸ್ ಮಾಡ್ಕೋಬೋದು. ಬಯಲು ಪ್ರದೇಶದಲ್ಲಿ ಜಾಸ್ತಿಯಿಂದ ನಮಗೆ ಅದನ್ನು ನೀರನ್ನು ಉಪಯೋಗಿಸ್ತಕ್ಕಂಥ ಹಕ್ಕು ಜಾಸ್ತಿ ಇದೆ ಅಂತ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅತ್ಯಂತ ಜಾಸ್ತಿ ನಾವು ವ್ಯವಸಾಯ ಮಾಡತಕ್ಕಂಥ ಜಾಗ ಇರೋದು, ಲಭ್ಯ ಇರೋದು ಕರ್ನಾಟಕದಲ್ಲಿ. ಹಾಗಾಗಿ ಮಹದಾಯಿ ನೀರು ಕರ್ನಾಟಕದ ಹಕ್ಕು ಅನ್ನೋದನ್ನು ಪ್ರತಿಪಾದಿಸ್ತೀವಿ. ನಂಬರ್ 1. ನಂಬರ್ 2 ಏನಾಗಿದೆ, ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ. ಹಳೆಯ ಎಪಿಸೋಡ್ಗಳೆಲ್ಲ ಮಾತಾಡಿದ್ವಿ. ಅಂತರ್ಜಲ ಅಂದರೆ ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು. ಇಲ್ಲೇನಾಗಿದೆ, 500, 600, 700 ಅಡಿ ಹೋದ್ರೂ ನೀರು ಸಿಗೋದಿಲ್ಲ, ಭೂಮಿ ಕೊರೆದ್ರೂ ನೀರು ಸಿಗೋದಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆಯಾಗಿ ಬರ್ತಾ ಇದೆ. ಅದನ್ನು ಇವಾಗಲೇ ಬ್ರೇಕ್ ಹಾಕಬೇಕು. ಇವಾಗಲೇ ಅದಕ್ಕೆ ಏನಾದರೂ ಮುಂಜಾಗ್ರತೆ ಕ್ರಮ ತಗೋಬೇಕು. ಮುಂದಿನ ಸಮಸ್ಯೆಗಳನ್ನ ನಾವು ತಡೆ ಹಿಡಿಬೇಕು. ಮತ್ತು ಸಿಕ್ಕಾಪಟ್ಟೆ ಜೋರಾಗಿ ಬೆಳೀತಾ ಇದೆ ಸಿಟಿಗಳೆಲ್ಲ. ಏನಾಗಿದೆ, ಜನಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಇದು ಮಾಡಬೇಕು. ಜನಗಳು ಬಿಡಿ ಗುಳೆ ಹೋಗ್ಬಿಡ್ತಾರೆ. ಹಸುಗಳು ಸಾಯ್ತವೆ ಕುಡಿಯೋ ನೀರಿಲ್ಲದೆ. ಅದರಿಂದ ಹಸುಗಳಿಗೆ ನೀರು ಹಾಕಬೇಕು, ಪಕ್ಷಿಗಳಿಗೆ ನೀರು ಹಾಕಬೇಕು, ವ್ಯವಸಾಯಕ್ಕೆ ನೀರು ಹಾಕಬೇಕು ಅಂತಂದರೆ ನೋಡಿ, ಮಹದಾಯಿ ನೀರು ಕರ್ನಾಟಕಕ್ಕೆ ಜಾಸ್ತಿ ಸಿಗೋ ಹಂಗೆ ಆಗಲೇಬೇಕು. ನಂಬರ್ 1. ಅಂತರ್ಜಲ ವೃದ್ಧಿ ಆಗಬೇಕು. ಅಂತರ್ಜಲ ವೃದ್ಧಿ ಆದರೂ ಕುಡಿಯೋ ನೀರು ಸಿಗುತ್ತೆ, ಮತ್ತು ಹಸು ಕರುಗಳಿಗೆ ಮೇವಾಗುತ್ತೆ, ಮತ್ತು ತೋಟಗಾರಿಕೆ ವೃದ್ಧಿ ಆಗುತ್ತೆ ಅನ್ನೋದು ಹೇಳ್ಬೋದು. ತೋಟಗಾರಿಕೆ ಭಾಳ ದೊಡ್ಡ ವ್ಯವಸಾಯ ಪದ್ಧತಿ ನಮ್ಮ ದೇಶದಲ್ಲಿ. ನೋಡಿ, ಡ್ರ್ಯಾಗನ್ ಫ್ರೂಟ್ ಅಂತೆ, ಅದು ಬೆಳೆಯೋದು ಥಾಯ್ಲ್ಯಾಂಡಲ್ಲಿ, ವಿಯೆಟ್ನಾಮಲ್ಲಿ, ಚೈನಾದಲ್ಲಿ. ಅದನ್ನು ಮೈಸೂರು ತಂದು ಮಾರ್ತೀವಿ. 1ಕ್ಕೆ 4ರಷ್ಟು ಬೆಲೆ ಕೊಡ್ತೀವಿ. ಅಲ್ಲಿ 20 ರೂಪಾಯಿ ಇದ್ರೆ ಇಲ್ಲಿ 120 ರೂಪಾಯಿ ಕೊಟ್ಟು ಮಾರ್ತೀವಿ, ತಗೊಂಡು ತಿಂತೀವಿ. ಹಾಗೆ ಹಣ್ಣುಗಳನ್ನ ಡ್ರಿಪ್ ಇರಿಗೇಷನ್ ಮಾಡಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಬೆಳೀತಕ್ಕಂಥ ಹಣ್ಣು ಭಾಳ ಉತ್ಕೃಷ್ಟವಾಗಿರುತ್ತೆ. ಇದನ್ನು ದುಬೈ, ಯುರೋಪ್ ದೇಶಗಳು, ಅಮೇರಿಕಕ್ಕೆ ಮಾರ್ಬೋದು. ಅದ್ರಲ್ಲಿ ಒಂದು ಉದಾಹರಣೆ ಅಂತ ಸೇಬೆ ಹಣ್ಣು ನೋಡಿ. ಸೀಬೆ ಹಣ್ಣು ಟೇಕಲ್ದು ಹೇಳಿದ್ದೆ ಲಾಸ್ಟ್ ಇದರಲ್ಲಿ. ಅದೇನು ಅಂತಂದರೆ 1 kg 1.5 kg ತನಕ ಬೆಳೆಯುತ್ತೆ ಒಂದು ಹಣ್ಣು. ಆ ಥರದ ಹಣ್ಣುಗಳು ಜ್ಯೂಸ್ ಮಾಡ್ಕೊಂಡು ದುಬೈನಲ್ಲಿ ಮಾರಾಟ ಮಾಡ್ತಾರೆ. 1 ಲೀಟ್ರ್ ಜ್ಯೂಸ್ಗೆ ಎಷ್ಟೋ ದಿನಾರ್ಗಳು ಇರುತ್ತೆ. ಇದನ್ನೆಲ್ಲ ಇದು ಮಾಡಿಕೊಂಡು ನಮ್ಮ ಆದಾಯ ಹೆಚ್ಚಿಸ್ಕೋಬೇಕು. ರೈತರು ಎಷ್ಟು ದಿವಸ ಬಡವರಾಗಿರಬೇಕು, ಅವ್ರಿಗೆ ಹೊಸ ಕೃಷಿ ವಿಜ್ಞಾನ ಪದ್ಧತಿಗಳನ್ನ ಹೇಳ್ಕೊಡ್ಬೇಕು. ಇಂಥ ಕಡೆ ಲಾಭ ಇದೆ ಅಂತ ಹೇಳಬೇಕು. ಸರ್ಕಾರದ ಕಂಟ್ರೋಲಿಂದ ಇವನ್ನೆಲ್ಲ ತೆಗಿಬೇಕು. ಕೋಆಪರೇಟಿವ್ ಸೆಕ್ಟರ್ ಮಾಡಿಬಿಟ್ಟು ಏನಾಗುತ್ತೆ, ಹಣ್ಣುಗಳನ್ನ ಬೆಳೆಯೋದಕ್ಕೆ ಅನುಕೂಲ ಮಾಡೋದ್ರಿಂದ ಈ ಮಹದಾಯಿ ನೀರನ್ನು ಡೈವರ್ಟ್ ಮಾಡಬೇಕು. ಕರ್ನಾಟಕ ಜಾಸ್ತಿ ಉಪಯೋಗದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿಕಸಿತ ಭಾರತಕ್ಕೆ ಏನಾದರೂ ಮಾಡೋದಕ್ಕೆ ಏನಾದರೂ ನಾವು ಹೆಜ್ಜೆ ಇಡಬೇಕು ಅಂತಂದರೆ ನೋಡಿ, ಮಹದಾಯಿ ರಿವರ್, ಅಪ್ಪರ್ ಬೆರ್ದಾ ಪ್ರಾಜೆಕ್ಟ್, ಮೇಕೆದಾಟು ಇವುಗಳನ್ನೆಲ್ಲವನ್ನು ಪ್ರಿಯಾರಿಟಿ ಇದರಲ್ಲಿ 1 ವರ್ಷದಲ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಇದು ಕರ್ನಾಟಕದ ಬಯಲು ಪ್ರದೇಶದಲ್ಲಿ ಹರಿಯೋದ್ರಿಂದ ಕರ್ನಾಟಕಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ನೀರಿಂದು. ಏನಾಗುತ್ತೆ ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಆಗುತ್ತೆ, ಅಂತರ್ಜಲ ವೃದ್ಧಿ ಆಗುತ್ತೆ, ತೋಟಗಾರಿಕೆ ಬೆಳಿಬೋದು, ಅಕ್ಕಿ ದವಸ ಧಾನ್ಯಗಳು ಬೆಳಿಬೋದು, ಊಟದ ಸಮಸ್ಯೆ ಇದಾಗುತ್ತೆ. ಇದೆಲ್ಲ ಅಲ್ಲದೆ
ಎಲೆಕ್ಟ್ರಿಕ್ ಇವುಗಳು ಸಹ ಉತ್ಪಾದನೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.